ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ರೂಪ ಯೂಟ್ಯೂಬ್ ಚಾನಲ್. ನಾನಿವತ್ತು ಪೈನಾಪಲ್ ಕ್ರಷಲ್ಲಿ ಪೈನಾಪಲ್ ಜ್ಯೂಸ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೇವಲ ಮೂರೇ ಪದಾರ್ಥದಿಂದ ಮಾಡೋಂಥದ್ದು ಜ್ಯೂಸ್ ಅಷ್ಟೇ. ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲೂ ವಿಡಿಯೋ ಕಟ್ ಮಾಡದೇ ಇರೋ ಹಾಗೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪೈನಾಪಲ್ ಕ್ರಷಿಂದ ಯಾವ ರೀತಿ ಈಸಿಯಾಗಿ ಪೈನಾಪಲ್ ಜ್ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. 2 ಸ್ಪೂನು ಪೈನಾಪಲ್ ಕ್ರಷ್ ತೊಗೊಳ್ತಾ ಇದ್ದೀನಿ. ಶುಗರ್ ತೊಗೊಳ್ತಾ ಇದ್ದೀನಿ. ಐಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಈಗ ಇದಾಗಿದೆ. ಸರ್ವ್ ಮಾಡ್ತೀನಿ. ಪೈನಾಪಲ್ ಕ್ರಷ್ ಹಾಕ್ತಾ ಇದ್ದೀನಿ. ನೋಡಿರಿ, ಇದು ಹಾಕ್ತಾ ಇದ್ದೀನಿ. ಇದಕ್ಕೆ ಮೊದಲೇ ಕಾಮಕಸ್ತೂರಿ ಬೀಜ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ಬೇಸಿಗೆಗೆ ತುಂಬ ತಂಪು. ಇದನ್ನು ಡೈಲಿ ಒಂದ್ಸರಿನಾದರೂ ಇದ್ರ ಶರ್ಬತ್ ಕುಡೀರಿ. ಮೈಗೆ ತುಂಬ ಆರೋಗ್ಯಕರ. ನೋಡಿರಿ, ಈಗ ರೆಡಿಯಾಗಿದೆ. ಇದು ಅತಿ ಸುಲಭವಾಗಿ ಮಾಡೋಂಥದ್ದು. ಪೈನಾಪಲ್ ಹಣ್ಣು ಇರಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇಲ್ಲಾಂದರೂ ಈ ಥರ ಪೈನಾಪಲ್ ಕ್ರಷಲ್ಲಿ ಸಮೇತ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ.